ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಣ್ಣ ಪುಟ್ಟ ಟಿಪ್ಸ್ನೊಂದಿಗೆ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಪೂರಿ ರೆಸಿಪಿ. ಅಯ್ಯೋ, ಈ ಬಿಸಿಲಲ್ಲಿ ಯಾರಮ್ಮ ಪೂರಿ ತಿಂತಾರೆ ಅಂತ ನೀವು ಅನ್ಕೋಬೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಈ ಪೂರಿನ ನಾವು ತಿನ್ನಲೇಬೇಕಾಗತ್ತೆ. ಬಿಕಾಸ್ ವೀಕ್ಲಿ ಮಂತ್ಲಿ ಒಂದು ಸಲ ಟಿಫಿನ್ಗಂತೂ ಮಾಡಲೇಬೇಕಾಗುತ್ತೆ. ಮಾರ್ನಿಂಗ್ ಏನಂತ ದಿನ ನಾವು ರೆಸಿಪಿನ ಹುಡ್ಕೋದಲ್ವ. ಹಾಗಾಗಿ ಇವತ್ತು ಉಬ್ಬಿದಂಥ ಸೂಪರ್ ಆದಂಥ ಪೂರಿ ಹೇಗೆ ಮಾಡೋದಂತ ನೋಡೋಣ. ಅಯ್ಯೋ, ನಮಗೆ ಬರುತ್ತೆ ಪೂರಿ, ಬಟ್ ಬರುತ್ತೆ ಒಂದೊಂದು ಸಲ ಅದು ತೆಳ್ಳಗಾಗೋಗುತ್ತೆ, ಎನಿ ಟೈಮ್ ಉಬ್ಬಿ ಬರಲ್ವಲ್ಲ, ಅದಕ್ಕೋಸ್ಕರ ಈ ಟ್ರಿಕ್ಸ್. ಓಕೆ, ಫಸ್ಟಿಗೆ ನಾನು ಇದೇನಿದು ನೀರು ಸಕ್ಕರೆ ತೋರಿಸಿದ್ರೆ ಅನ್ಕೋಬೇಡಿ. ಫಸ್ಟ್ ಈ ಥರ ಒಂದು ಅರ್ಧ ಬೌಲ್ಗೆ ಶುಗರ್ ಹಾಕಿ ನೀವು ನೀರನ್ನ ಮಿಕ್ಸ್ ಮಾಡಿ ಮೆಲ್ಟ್ ಆಗೋಕ್ಕೆ ಅಂದರೆ ಕರಗೋಕ್ಕೋಸ್ಕರ ಬಿಟ್ಬಿಡೋಣ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಮೈದಾ ಬಳಸಿಲ್ಲ. ಇದಕ್ಕೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. ಹಾಗೆಯೇ 1.5 ಕಪ್ಗೆ ಗೋಧಿ ಹಿಟ್ಟಿಗೆ ನಾನಿಲ್ಲಿ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ಒಣ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು ಏನಂದರೆ, ಈ ಹಿಟ್ಟನ್ನ ನೆನೆಸೋದು ಬೇಡ, ಏನು ಬೇಡ, ಜಸ್ಟ್ ತಕ್ಷಣಕ್ಕೆ ಮಾಡಬೇಕು ಅಂದರೆ ಸೂಪರ್ ಆದಂಥ ರೆಸಿಪಿ ಇದು. ನೀನು 15 ನಿಮಿಷ 10 ನಿಮಿಷ ಕೂಡ ನಾನು ನೀರಿಡೋದು ಬೇಡ ಇದನ್ನು. ಆಮೇಲೆ ನಾನಿದು 1 ಸ್ಪೂನ್ ಶುಗರ್ ಹಾಕಿ ನಾನು ನೀರಿಟ್ಟಿದ್ನಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ. ಅಂದರೆ 1 ಕಪ್ಪು ಗೋಧಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪು ಕರೆಕ್ಟಾಗಿ ನೀರು ಹಿಡಿಯುತ್ತೆ. ಇದು ಕರೆಕ್ಟಾದಂಥ ಮೆಜರ್ಮೆಂಟ್. ಇದು 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ನೀರು ಸಾಕು, ಯಾವುದೇ ಬಿಸಿ ನೀರಲ್ಲ ಇದು. ಚೆನ್ನಾಗಿ ಆಮೇಲೆ ಇವಾಗ ಹೆಚ್ಚಾಗ್ಬಿಡುತ್ತೆ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಭಯ ಇಲ್ಲ, ಟೆನ್ಷನ್ ಇಲ್ಲ. ಓಕೆ, ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಜಸ್ಟ್ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇಮಿಡಿಯೇಟ್ಲಿ ಮಾಡುವಂಥ ಪೂರಿ, ಇದಕ್ಕೆ ನೆನೆಯಿಡೋದು ಬೇಡ, ಎಲ್ಲ ಚೆನ್ನಾಗಿ ನೆನ್ಕೊಂಡು ಜಸ್ಟ್ 2 ಮಿನಿಟ್ಸ್ ಬಿಟ್ಟರೆ ಸಾಕು. ಯಾರೋ ಬಂದರು 10 ನಿಮಿಷ ನೆನೆಯಿಡಬೇಕು ಏನಿಲ್ಲ, ಆನ್ ದಿ ಸ್ಪಾಟ್ ಮಾಡೋವಂತಹ ಪೂರಿ ಇದು. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಕಾದರೆ ನೀವು ಬರುತ್ತೋ ಇಲ್ವೋ ಅಂತ. ಓಕೆ, ಇವಾಗ ನೆನೆ ಇಟ್ಟಿರೋ ಹಿಟ್ಟನ್ನ ಜಸ್ಟ್ 2 ಮಿನಿಟ್ಸ್ ನೆನೆ ಇಟ್ಟಿರೋವಂಥ ಹಿಟ್ಟನ್ನ ಚೆನ್ನಾಗಿ ಒಂದು ಸಲ ನಾದ್ಬಿಟ್ಟು ನಾನಿಲ್ಲಿ ಉಳ್ಳೆ ಮಾಡ್ಕೊಳ್ಳೋಣ. ಆದಷ್ಟು ಪೂರಿಗೆ ಸ್ವಲ್ಪ ದೊಡ್ಡ ಉಳ್ಳೆನೇ ಮಾಡ್ಕೊಳ್ಳಿ. ಓಕೆ, ಒಂದು ಸಲ ಹಿಟ್ಟು ಏನಾಗುತ್ತೆ ಅಂದರೆ ಮಿಕ್ಸ್ ಮಾಡಬೇಕಾದ್ರೆ ನೀರಾಗುತ್ತೆ, ಒಂದೊಂದು ಸಲ ಫುಲ್ ಗಟ್ಟಿ ಆಗುತ್ತೆ. ಹೆಚ್ಚು ಕಮ್ಮಿ ನೀರಾದಾಗ ಅದು ಪೂರಿಗೆ ಸ್ವಲ್ಪ ನೀರಾದರೆ ಮತ್ತೆ ಒಣ ಹಿಟ್ಟು ಹಾಕ್ಕೊಂಡು ಮತ್ತೆ ನಾದ್ತೀವಿ. ಹಾಗಾಗಿ ಈ ರೀತಿ ಮೆಜರ್ಮೆಂಟ್ ಹಾಕ್ಕೊಂಡ್ರೆ, ಇವಾಗ ಮನೇಲೆಲ್ಲ ಒಂದು 20 ಜನ ಇರಲ್ಲ, 2 ಜನ 3 ಜನ ಇದ್ರೇ ಮಸ್ತಾಗೋಯ್ತು ಅಲ್ವಾ. ಹಾಗಾಗಿ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ಈಗಿನ ನಮ್ಮ ಜನ್ರೇಷನ್ಗೆ. ನೋಡಿ, ಈ ಕಡೆ ಸೈಡಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಕಾಯೋಕ್ಕೆ. ಎಣ್ಣೆ ಕಾದಿದೆ ನೋಡಿ, ಯಾವುದೇ ರೀತಿ ಮೇಲೆ ಎಣ್ಣೆ ಎಲ್ಲ ಉಗ್ಗುತ್ತಿದ್ವಲ್ಲ ಆ ರೀತಿ ಉಗ್ಗೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಪೂರಿ ಹಾಕಿ ಸ್ವಲ್ಪ ದಪ್ಪ ಲಟ್ಸಿ ಹಾಕಿ ನೋಡಿ, ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಇಲ್ವಂತ ಎಣ್ಣೆಲಿ ಪ್ರೆಸ್ ಮಾಡಿದ್ರೆ ಸೂಪರಾಗಿರುವಂಥ ಉಬ್ಬಿದಂಥ ಪೂರಿ ರೆಡಿಯಾಗೋಗುತ್ತೆ. ಶುಗರ್ ಯಾಕೆ ಹಾಕಿದ್ದೀನಿ ಅಂದರೆ, ಈ ರೀತಿ ಒಳ್ಳೆ ಗೋಲ್ಡನ್ ಕಲರ್ ಬರೋದಕ್ಕೆ ನಾನು ಶುಗರ್ ಹಾಕಿದ್ದೀನಿ. ವಾವ್, ನೋಡಿ, ಇದ್ರ ಜೊತೆ ಸಾಬುದಾನೆ ಸ್ವೀಟ್ ಆಲ್ರೆಡಿ ನಾನು ವಿಡಿಯೋದಲ್ಲಿ ಇದೆ, ಚೆಕ್ ಮಾಡಿ. ನಾನಿಲ್ಲಿ ಸ್ವಲ್ಪ ಆದಷ್ಟು ಈ ಪೂರಿಗೆ ಹಾಲು ಚಟ್ನಿನೇ ಮಾಡೋದು, ಬಟ್ ಹಾಗಾಗಿ ಸಖತ್ತಾಗಿರುತ್ತೆ ಹಾಲು ಚಟ್ನಿ ಮತ್ತು ಪೂರಿ ಮತ್ತು ಸಾಬುದಾನಿ. ಸೂಪರಾದಂಥ ಕಾಂಬಿನೇಷನ್. ಆ್ಯಕ್ಚುಲಿ ಆಲೂಗಡ್ಡೆಗಿಂತ ಸೂಪರ್ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ. ಓಕೆ, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.